ಕಳೆದ 2 ವರ್ಷ 2024-25 2025-26 ಘೋಷಣೆ ಮಾಡಿದ್ದಾರೆ. ಈ ಬಾರಿ ನಾವು ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಅವರಲ್ಲಿ ಪ್ರೀ ಬಜೆಟ್ ಮೀಟಿಂಗ್ ಅಲ್ಲಿ ಕನಿಷ್ಠ 6,000 ಕೋಟಿ ಆದ್ರೆ ಇಡಬೇಕು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಬಹಳ ಹಿಂದುಳಿದ ಇದೆ. ಪ್ರೊಫೆಸರ್ ಗೋವಿಂದರಾವ್ ಕಮಿಟಿ ಅವರ ರಿಪೋರ್ಟ್ ಕೂಡ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಬಂದಿದೆ. ಆ ಒಂದು ರೀತಿಯಿಂದ ತಾವು ನೋಡಿದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತಿ ವರ್ಷ ಸ್ವಲ್ಪ ಹೆಚ್ಚಿನ ಒಂದು ಅನುದಾನ ಕೊಡಬೇಕು ಅಂತ ಬಹುಶಃ ಅವರು ಕೂಡ ಶಿಫಾರಸು ಮಾಡಿದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಮನವಿ ಮಾಡಿದ್ವಿ. ಸಂಪುಟ ಪುನರಚನೆ ವಿಚಾರ ಬರ್ತಾ ಇದೆ ಸರ್. ಬಜೆಟ್ ಅಧಿವೇಶನ ಬಳಿಕ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳ್ತಾರೆ. ತಾವೇನಾದ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕ್ಯಾಬಿನೆಟ್? ಇದು ಸಂಪುಟ ಪುನರಚನೆ ಆಗಬೇಕು ಅಂತ ಸುಮಾರು ತಿಂಗಳಿಂದ ನಡೆದಿದೆ. ಈಗಂತಲ್ಲ, ಕಳೆದ ಒಂದು 6-8 ತಿಂಗಳಿಂದ ನಡೆದಿದೆ. ಆದರೆ ನವೆಂಬರ್ ತಿಂಗಳಲ್ಲಿ ಖಚಿತವಾಗಿ ಆಗ್ತದೆ ಅಂತ ನಾವೆಲ್ಲ ಆಕಾಂಕ್ಷಿಗಳು ಯಾರಿದ್ದೀವಿ, ಆಗ್ತದಂತ ನಮ್ಗೆ ಅನಿಸಿತ್ತು. ಆದರೆ ಕೆಲವು ಕಾರಣಗಳಿಂದ ಮುಂದೆ ಹೋಗ್ತಾ ಇದೆ. ಬಹುಶಃ ಈ ಒಂದು ಬಜೆಟ್ ನಂತರ ಬಜೆಟ್ ಕಂಪ್ಲೀಟ್ ಆದ ನಂತರ ಈ ಒಂದು ಸಚಿವ ಸಂಪುಟ ಒಂದು ಪುನರಚನೆ ಖಂಡಿತವಾಗಿ ಆಗ್ತದಂತ ಒಂದು ವಿಶ್ವಾಸ ಇದೆ. ಸರ್, ಈಗ ಪುನರ್ರಚನೆನ ಅಥವಾ ಲೀಡರ್ಶಿಪ್ ಬದಲಾವಣೆನ ಕನ್ಫ್ಯೂಷನ್ ರಿಗಾರ್ಡಿಂಗ್ ದಟ್. ಈಗ ಆ ವಿಷಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಜೊತೆಯಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಬಹುಶಃ ನಮಗೆ ತಿಳಿದಪ್ಲೆ ಅವರು ಮಾತಾಡಿದಾಗ ನಾವು ಯಾವ ಶಾಸಕರು ಮಾತಾಡೋದು ಅವಶ್ಯಕತೆ ಇಲ್ಲ. ಅವರು ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಹೈಕಮಾಂಡ್ ಇಸ್ ಸುಪ್ರೀಂ. ಹೈಕಮಾಂಡ್ ತೀರ್ಮಾನ ಏನ್ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಒಂದು ಸೂಕ್ತ ಸಮಯ ಇದ್ದಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಉಪಮುಖ್ಯಮಂತ್ರಿ ಅವ್ರಿಗೆ ಕರೆಸಿ ಮಾತಾಡಿ ಬಗೆಹರಿಸ್ತಾರೆ. ಇದು ನಮ್ಮ ಪಕ್ಷದಷ್ಟೇ ಅಲ್ಲ, ಇಡೀ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ತಾವು ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ, JDS ಆಗಲಿ, ಇನ್ನೊಂದು ಪಕ್ಷದಲ್ಲೂ ಕೂಡ ಯಾವಾಗಲೂ ಕೂಡ ನಾಯಕತ್ವ ಬಗ್ಗೆ ಎಲ್ಲ ಪಕ್ಷದಲ್ಲಿ ಈ ಒಂದು ಚರ್ಚೆ ನಡೀತಾ ಇರ್ತದೆ. ಅಧಿಕಾರ ಇದ್ದಾಗ, ಒಂದು ಜವಾಬ್ದಾರಿ ಇದ್ದಾಗ ಇದು ಬಂದೇ ಬರ್ತದೆ. ಇದು ಸೂಕ್ತ ಸಮಯ ಬಂದಾಗ ನಮ್ಮ ಹೈಕಮಾಂಡ್ ಅವರು ಸರಿಯಾಗಿ ರೀತಿ ಅವ್ರಿಗೆಲ್ಲ ಗೊತ್ತಿದೆ. ಅದ್ರ ಜೊತೆಯಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇದ್ದಾರೆ. ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಹಾಗೂ ಕರ್ನಾಟಕ ರಾಜ್ಯದ ರಾಜಕೀಯ ಬಗ್ಗೆ ಪ್ರತಿಯೊಂದು ಸಣ್ಣ ವಿಷಯನೂ ಕೂಡ ಅವ್ರಿಗೆ ಗೊತ್ತಿದೆ. ಒಂದು ಒಳ್ಳೆ ರೀತಿಯಿಂದ ಅವರಾಗ್ಲಿ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರಾಗ್ಲಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರಾಗ್ಲಿ ಒಂದು ಒಳ್ಳೆ ರೀತಿಯಲ್ಲಿ ತೀರ್ಮಾನ ತಗೊಳ್ತಾರೆ. ಸರ್, ಈಗ ಒಂದ್ ಕಡೆ MLCಗಳು ಪತ್ರ ಬರೆದಿದ್ದಾರೆ ಹೈಕಮಾಂಡ್ಗೆ, ಮತ್ತೊಂದ್ ಕಡೆ MLAಗಳು ಕೂಡ ಪತ್ರ ಬರೆದಿದ್ದಾರೆ. ಹೈಕಮಾಂಡ್ ಮಟ್ಟದಿಂದ ಏನಾದ್ರು ವಿಶೇಷ ನಮಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಮುಂದಿಟ್ಟಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಆದಾಗ ಮೊದಲ ಬಾರಿ ಆದ್ರೂ ಅಷ್ಟೇ, ನೀವು 8 ಬಾರಿ ಗೆದ್ರೂ ಕೂಡ ಅಷ್ಟೇ, ಎಲ್ಲರಿಗೂ ಕೂಡ ಒಂದು ಅವಕಾಶ. ಇವತ್ತು ತಾವು ನೋಡ್ತಾ ಇದ್ದೀರಿ, 8 ಬಾರಿ ಆಯ್ಕೆ ಆಗಿರುವಂತಹ RV ದೇಶಪಾಂಡೆ ಸಾಹೇಬರು ಕೂಡ ವಿವಿಧ ಖಾತೆ ಸಚಿವರಾಗಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಮತ್ತೆ ಮೊದಲನೇ ಬಾರಿ ಆಗಿದ್ದವರು ಕೂಡ ಸುಮಾರು 38 ಜನ ಇದ್ದಾರೆ. ಅವರು ಕೇಳಿದಲ್ಲಿ ಏನು ತಪ್ಪಿಲ್ಲ, ಅರ್ಹರು ಯಾರಿದ್ದಾರೆ ಅಂತ ಅವರು ಒಂದು ತೀರ್ಮಾನ ತಗೊಳ್ತಾರೆ. ಅದ್ರ ಜೊತೆಯಾಗಿ ತಾವು ಏನು ಹೇಳ್ತಾ ಇದ್ದೀರಿ, ಇವಾಗ MLC ಅವರು ಕೂಡ ಇವತ್ತಿನ ದಿವಸ ಮಂತ್ರಿ ಸ್ಥಾನ ಕೇಳಬಹುದು, ಅದರಲ್ಲೇ ತಪ್ಪೇನಿಲ್ಲ. ಮೊದಲ ಬಾರಿ ಆಗಿರ್ಬಹುದು, 2ನೇ ಬಾರಿ ಆಗಿರ್ಬಹುದು, 3ನೇ ಬಾರಿ ಆಗಿರ್ಬಹುದು, 4ನೇ ಬಾರಿ ಆಗಿರ್ಬಹುದು, ಬಹಳಷ್ಟು ಜನ ಆಕಾಂಕ್ಷಿ ನಮ್ಮಂತವ್ರು ಇರ್ತಾರೆ. ಅದೇ ಕೊನೆಗಾಗಿ ಈ ಒಂದು ಮ್ಯಾಕ್ಸಿಮಮ್ ನಾವು 15% ಅಂದ್ರೆ 34 ಜನ ತಗೊಳ್ಬಹುದು. 34 ಬಿಟ್ಟು ನಾವು ಹೆಚ್ಚಿನ ಒಂದನ್ನು ತಗೊಳಕ್ಕೆ ಸಾಧ್ಯ ಇಲ್ಲ. ಈ ಒಂದು 34ರಲ್ಲಿ ಎಷ್ಟು ಹೊಸ ಗ್ರೂಪ್ ತಗೊಳ್ತೀವಿ, ಎಷ್ಟು ಹಳೆ ಗ್ರೂಪ್ ತಗೊಳ್ತೀವಿ, ಎಷ್ಟು MLC ಅವ್ರು ತಗೊಳ್ತೀವಿ, ಎಷ್ಟು ಮಂದಿಗೆ ನಾವು ಡ್ರಾಪ್ ಮಾಡ್ತೀವಿ, ಎಷ್ಟು ಮಂದಿ ಹೊಸ ತಗೊಳ್ತೀವಿ ಅಂತ ಎಲ್ಲ ತೀರ್ಮಾನವನ್ನು ಪಕ್ಷದ ನಮ್ಮ ಹೈಕಮಾಂಡ್, ನಮ್ಮ ವರಿಷ್ಠರು ತಗೊಳ್ತಾರೆ.